ಅಧ್ಯಾಯ 5 ಶ್ಲೋಕ ಸಂಖ್ಯೆ 1. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಶ್ಲೋಕಾರ್ಥ. ಅರ್ಜುನನು ಹೇಳಿದನು, ಹೇ ಕೃಷ್ಣ, ನೀನು ಕರ್ಮಗಳ ಸನ್ಯಾಸವನ್ನು ಪುನಃ ಕರ್ಮಯೋಗವನ್ನು ಪ್ರಶಂಸಿಸುತ್ತಿರುವೆ. ಇವೆರಡು ಸಾಧನೆಗಳಲ್ಲಿ ಯಾವುದಾದರೂ ಒಂದು ಶ್ರೇಯಸ್ಕರವಾದ ನಿಶ್ಚಿತ ರೂಪದ ಸಾಧನೆ ಇದ್ದರೆ ಅದನ್ನು ನನಗೆ ಹೇಳು. ಅಧ್ಯಾಯ 5 ಶ್ಲೋಕ ಸಂಖ್ಯೆ 2. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಶ್ಲೋಕಾರ್ಥ. ಶ್ರೀ ಭಗವಂತನು ಹೇಳಿದನು, ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಇವೆರಡೂ ಪರಮ ಕಲ್ಯಾಣಕಾರಕವೇ ಆಗಿವೆ. ಆದರೆ ಅವೆರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವು ಸಾಧಿಸಲು ಸುಲಭವಾದ್ದರಿಂದ ಶ್ರೇಷ್ಠವಾಗಿದೆ. ಅಧ್ಯಾಯ 5 ಶ್ಲೋಕ ಸಂಖ್ಯೆ 3. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಶ್ಲೋಕಾರ್ಥ. ಹೇ ಮಹಾಬಾಹೋ, ಯಾರನ್ನೂ ದ್ವೇಷಿಸದಿರುವ, ಯಾವುದನ್ನೂ ಬಯಸದಿರುವ ಕರ್ಮಯೋಗಿಯು ಸದಾ ಸನ್ಯಾಸಿ, ನಿತ್ಯ ಸನ್ಯಾಸಿ ಎಂದೇ ತಿಳಿಯಲು ಯೋಗ್ಯನಾಗಿದ್ದಾನೆ. ಏಕೆಂದರೆ ರಾಗದ್ವೇಷಾದಿ ದ್ವಂದ್ವಗಳಿಂದ ರಹಿತನಾದ ಪುರುಷನು ಸುಖವಾಗಿ ಸಂಸಾರ ಬಂಧನದಿಂದ ಮುಕ್ತನಾಗುತ್ತಾನೆ. ಅಧ್ಯಾಯ 5 ಶ್ಲೋಕ ಸಂಖ್ಯೆ 4. ಸಾಂಖ್ಯಯೋಗೌ ಪೃಥಗ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಶ್ಲೋಕಾರ್ಥ. ಅಜ್ಞಾನಿಗಳು ಈ ಕರ್ಮಯೋಗ ಮತ್ತು ಜ್ಞಾನ ಸಾಂಖ್ಯಯೋಗಗಳು ಬೇರೆ ಬೇರೆ ಫಲ ನೀಡುವವು ಎಂದು ಹೇಳುತ್ತಾರೆ. ಆದರೆ ಪಂಡಿತರು ಹಾಗೆ ಹೇಳುವುದಿಲ್ಲ. ಏಕೆಂದರೆ ಈ ಎರಡರಲ್ಲಿ ಒಂದನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದರೂ ಈ ಎರಡರ ಫಲವನ್ನು ಪಡೆಯುತ್ತಾನೆ. ಅಧ್ಯಾಯ 5 ಶ್ಲೋಕ ಸಂಖ್ಯೆ 5. ಯತ್ ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ಶ್ಲೋಕಾರ್ಥ. ಜ್ಞಾನಯೋಗಿಗಳು ಸಾಂಖ್ಯರು ಹೊಂದುವ ಸ್ಥಾನವನ್ನೇ ಕರ್ಮಯೋಗಿಗಳು ಹೊಂದುತ್ತಾರೆ. ಜ್ಞಾನಯೋಗ ಮತ್ತು ಕರ್ಮಯೋಗದ ಫಲವನ್ನು ಒಂದೇ ರೀತಿಯೆಂದು ನೋಡುವವನೇ ಈ ಎರಡನ್ನೂ ಯಥಾರ್ಥವಾಗಿ ಅರಿತಿರುವವನು.